ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವಿಜಯೇಂದ್ರ ತೀರ್ಥರು ಅವರು ದ್ವೈತ ವೇದಾಂತ ಪರಂಪರೆಯ ಶ್ರೇಷ್ಠ ಯತಿಗಳಲ್ಲಿ ಒಬ್ಬರು. ಅವರು ತಮ್ಮ ಅಸಾಮಾನ್ಯ ಪಾಂಡಿತ್ಯ, ವಾದವೈಖರಿ ಹಾಗೂ ಗ್ರಂಥ ರಚನೆಗಳಿಂದ ಪ್ರಸಿದ್ಧರಾಗಿದ್ದಾರೆ. ಅವರ ಪೂರ್ವಾಶ್ರಮದ ಹೆಸರು ವಿಠಲಾಚಾರ್ಯರು. ಜನನ ಸುಮಾರು ಕ್ರಿಸ್ತಶಕ 1517. ಅವರ ಗುರುಗಳು ಶ್ರೀ ವ್ಯಾಸರಾಜ ತೀರ್ಥರು ಹಾಗೂ ನಂತರ ಶ್ರೀ ಸುರೇಂದ್ರ ತೀರ್ಥರು. ಸನ್ಯಾಸ ಸ್ವೀಕರಿಸಿದ ನಂತರ ಅವರಿಗೆ ವಿಜಯೇಂದ್ರ ತೀರ್ಥ ಎಂಬ ಹೆಸರು ದೊರೆಯಿತು. ಅವರು ದ್ವೈತ ಸಿದ್ಧಾಂತವನ್ನು ದೇಶಾದ್ಯಂತ ಪ್ರಚಾರ ಮಾಡಿ ಅನೇಕ ತಾತ್ವಿಕ ವಾದಗಳಲ್ಲಿ ಜಯಗಳಿಸಿದ್ದರು. ಸುಮಾರು 104ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿ ದ್ವೈತ ವೇದಾಂತಕ್ಕೆ ಅಪಾರ ಕೊಡುಗೆ ನೀಡಿದರು. ಅವರಿಗೆ ಸರ್ವತಂತ್ರ ಸ್ವತಂತ್ರ ಎಂಬ ಬಿರುದು ಲಭಿಸಿತ್ತು. ಶ್ರೀ ರಾಘವೇಂದ್ರ ತೀರ್ಥರು ಅವರ ಪರಮಗುರುಗಳಾಗಿ ವಿಜಯೇಂದ್ರ ತೀರ್ಥರು ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ಬೃಂದಾವನ ತಮಿಳುನಾಡಿನ ಕುಂಭಕೋಣದಲ್ಲಿ ಇದೆ. ಅವರ ಆರಾಧನೆ ಜ್ಯೇಷ್ಠ ಬಹುಳ ತ್ರಯೋದಶಿ ದಿನ ಆಚರಿಸಲಾಗುತ್ತದೆ. ಶ್ರೀ ವಿಜಯೇಂದ್ರ ತೀರ್ಥರು ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ತತ್ವಪ್ರಚಾರದ ಮೂಲಕ ಮಧ್ವ ಸಂಪ್ರದಾಯವನ್ನು ಉಜ್ವಲಗೊಳಿಸಿದ ಮಹಾನ್ ಯತಿಗಳು. ಅವರು ಕನ್ನಡ ಭಾಷಿಕ ಮಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಶ್ರೀ ವ್ಯಾಸತೀರ್ಥರವರ ಬಳಿ ವೇದ, ನ್ಯಾಯ, ಮೀಮಾಂಸೆ, ವ್ಯಾಕರಣ, ಕಾವ್ಯ, ಅಲಂಕಾರ ಮುಂತಾದ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ನಂತರ ಶ್ರೀ ಸುರೇಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ವಿಜಯೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ವೇದ, ಉಪನಿಷತ್ತು, ನ್ಯಾಯ, ಮೀಮಾಂಸೆ, ವ್ಯಾಕರಣ, ತರ್ಕ ಮತ್ತು ಕಾವ್ಯದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ಅನೇಕ ಪಂಡಿತರೊಂದಿಗೆ ಶಾಸ್ತ್ರಾರ್ಥ ನಡೆಸಿ ದ್ವೈತ ಸಿದ್ಧಾಂತವನ್ನು ಸಮರ್ಥವಾಗಿ ಸ್ಥಾಪಿಸಿದರು. ಅವರ ಪ್ರಮುಖ ಕೃತಿಗಳಲ್ಲಿ ಲಘು ಆಮೋದ, ಚಕ್ರಮೀಮಾಂಸ, ತತ್ವಪ್ರಕಾಶಿಕ, ಟಿಪ್ಪಣಿ ಮೊದಲಾದವು ಸೇರಿದೆ. ದ್ವೈತ ವೇದಾಂತವನ್ನು ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿ ಅನೇಕ ತಾತ್ವಿಕ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಇವರು ದ್ವೈತ ಸಿದ್ಧಾಂತದ ಮಹಾನ್ ಪ್ರಚಾರಕರು. ಅನೇಕ ರಾಜರಿಂದ ಗೌರವ ಪಡೆದಿದ್ದರು. ಅಪಾರ ಜ್ಞಾನ ಮತ್ತು ವಿನಯಕ್ಕೆ ಹೆಸರಾದವರು. ಮಧ್ವ ಸಂಪ್ರದಾಯದ ಬೆಳವಣಿಗೆಯಲ್ಲಿ ಅವರ ಕೊಡುಗೆ ಅತ್ಯಂತ ಮಹತ್ವವಾಗಿದ್ದು. ವಿಜಯೇಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾ ವಿದ್ಯಾ ಪಾರಂಗತರು. 64 ವಿದ್ಯೆಗಳಲ್ಲಿ ಪರಿಣಿತರು ಎಂದು ಪರಂಪರೆಯಲ್ಲಿ ಕೀರ್ತಿ ಪಡೆದಿದ್ದವರು. ಆದರೆ ಅವರು ಕಲಿತ 64 ವಿದ್ಯೆಗಳ ಪ್ರತ್ಯೇಕ ಅಧಿಕೃತ ಪಟ್ಟಿಯನ್ನು ಅವರ ಜೀವನ ಚರಿತ್ರೆಗಳಲ್ಲಿ ಸಾಮಾನ್ಯವಾಗಿ ನೀಡಲಾಗಿಲ್ಲ. ಬದಲಾಗಿ ಅವರು ಎಲ್ಲ ಶಾಸ್ತ್ರಗಳು ಮತ್ತು ಕಲೆಗಳಲ್ಲಿ ನಿಪುಣರಾಗಿದ್ದರು ಎಂಬ ಅರ್ಥದಲ್ಲಿ ಈ ಬಿರುದನ್ನು ಬಳಸಲಾಗುತ್ತದೆ. ಶ್ರೀ ವಿಜಯೇಂದ್ರ ತೀರ್ಥರ ಆರಾಧನೆಯಂದು ಅವರದೇ ಆದ ಒಂದು ಕಲೆಯನ್ನು ನಾನು ಇಲ್ಲಿ ರಂಗವಲ್ಲಿಯ ಮೂಲಕ ಚಿತ್ರಿಸಲು ಪ್ರಯತ್ನಿಸಿದ್ದೇನೆ. ಅವರು ಶ್ರೀ ವಿಜಯೇಂದ್ರ ತೀರ್ಥರು ಕುಂಭಕೋಣದಲ್ಲಿರುವ ಕುಂಬೇಶ್ವರ ದೇವಸ್ಥಾನದಿಂದ ಸಾರಂಗಪಾಣಿ ದೇವಸ್ಥಾನದ ವರೆಗೂ ಕೇವಲ ಒಂದು ಬಾಳೆನಾರನ್ನು ಕಟ್ಟಿ ಅದರ ಮೇಲೆ ಅನಾಯಾಸವಾಗಿ ಕುಂಬೇಶ್ವರ ದೇವಾಲಯದಿಂದ ಸಾರಂಗಪಾಣಿ ದೇವಾಲಯದವರೆಗೂ ನಡೆದು ಅವರ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಶ್ರೀ ವಿಜಯೇಂದ್ರ ತೀರ್ಥರ ಆರಾಧನೆಯಂದು ಅವರ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು.